ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ಹೇಳ್ತೀನಿ. ವಿಡಿಯೋ ಮಾಡುವಾಗ ಸುಮ್ಸನ್ ನಾನು ಇಲ್ಲೇ ನಿಂತ್ಕೊತೀನಿ, ಇಲ್ಲೇ ವಿಡಿಯೋ ಮಾಡು. ಹೇ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ತುಂಬ ದಿನ ಆದ ನಂತರ ನನ್ನ ಚಾನಲ್ಗೆ ನಾನು ವಾಪಸ್ ವಿಡಿಯೋ ಮಾಡ್ತಾ ಇದ್ದೇನೆ. ಇವತ್ತು ತುಂಬ ದಿನ ಆಯಿತು ಅಂದರೆ ಆಲ್ಮೋಸ್ಟ್ ಐ ಥಿಂಕ್ 1 ವೀಕ್ ಆಯ್ತು ಅನಿಸುತ್ತೆ. ಸೊ ಇವತ್ತಿನ ನನ್ನ ರೆಸಿಪಿ ಏನಂತ ಅಂದರೆ ಪ್ರಾನ್ಸ್ ನಿರ್ವಾಣ ಅಂತ ಅಂದ್ಬಿಟ್ಟು. ಸೊ ಅದು ಬಂದು ಪ್ರಾನ್ಸ್ ನಿರ್ವಾಣ ಅಂತ ಅಂದರೆ ನೀವು ಪ್ರಾನ್ಸ್ ಗ್ರೀನ್ ಮಸಾಲ ಅಂತಲೂ ಹೇಳ್ಬೋದು. ಆ್ಯಕ್ಚುಲಿ ನಾನು ಊರಿಗೆ ಹೋಗಿದ್ದಾಗ ನಮ್ಮ ಅಣ್ಣ ರೆಸಿಪಿನ ಟ್ರೈ ಮಾಡಿದ್ದ. ಸೊ ತುಂಬಾ ಟೇಸ್ಟ್ ಆಗಿತ್ತು. ಸೊ ನನ್ನ ಅಮ್ಮ ನನಗೆ ಹೇಳಿದೆ ನಾನು ಕೂಡ ಟ್ರೈ ಮಾಡಬೇಕು ರೆಸಿಪಿನ ಅಂತ. ಸೊ ಆ ರೆಸಿಪಿನ ನಾನು ಇವತ್ತು ನಿಮ್ಗೆ ತೋರಿಸ್ತೀನಿ ಗೈಸ್, ಏನೇನು ಹಾಕ್ತಿದ್ದೇನೆ, ಹಿಂಗೆ ಮಾಡ್ತಿದ್ದೇನೆ ಅಂತ. ಬನ್ನಿ ಗೈಸ್ ನೋಡೋಣ. ಸೊ ನೋಡಿ, ನಾನು ಆ ರೆಸಿಪಿಗೆ ಏನೇನು ತಯಾರು ಮಾಡ್ಕೊಂಡಿದ್ದೀನಿ ಅಂತಂದರೆ, ಇಲ್ಲಿ ಕೊತ್ತಂಬರಿ ಸೊಪ್ಪು ಇದೆ, ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಕೊತ್ತಂಬರಿ ಸೊಪ್ಪು, ಮತ್ತು ಒಂದು 4 to 5 ನಂಬರ್ಸ್ ಆಫ್ ಬೆಳ್ಳುಳ್ಳಿ ಇದೆ, ಐ ಮೀನ್ ಗಾರ್ಲಿಕ್ಕು, ಮತ್ತು ಒಂದು ಅರ್ಧ ಇಂಚಷ್ಟು ಶುಂಠಿ, ಮತ್ತು 4 ಕರಿ ಲೀವ್ಸ್ ಇದೆ, ಕರಿಬೇವಿನ ಸೊಪ್ಪು, ಮತ್ತು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಗ್ರೀನ್ ಚಿಲ್ಲಿ, ಮತ್ತು ಪ್ರಾನ್ಸನ್ನು ನೋಡಿ ಗೈಸ್, ಇಷ್ಟು ಪ್ರಾನ್ಸಿಗೆ ನೀವು ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಬೇಕಾಗುತ್ತೆ. ಮತ್ತು ಡಿಪೆಂಡ್ಸ್ ನೀವು ಎಷ್ಟು ಹಾಕ್ತೀರ ಅದ್ರ ಮೇಲೆ. ಸೊ ನಮ್ಮ ಪ್ರಾನ್ಸನ್ನು ತೊಳೆದಿಟ್ಟಿದ್ದೀನಿ, ಆಗಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ಏನಂತಂದರೆ, ಇದರಲ್ಲಿ ನೋಡಿ ಒಂದು 1/2 ಟೀ ಸ್ಪೂನ್ ಗ್ರೀನ್ ಚಿಲ್ಲಿ ಇದೆ, ಇದು ಸ್ವಲ್ಪ ಸ್ಪೈಸಿ ಇದೆ, ಮತ್ತು ಟರ್ಮರಿಕ್ ಪೌಡರ್ ಇದೆ, ಅದೇ ಥರ ಒಂದು 1 ಪಿಂಚ್ ಆಫ್ ಗರಂ ಮಸಾಲ ಪೌಡ್ರ್ ಇದೆ, ನಾನೆಲ್ಲ ಹೋಮ್ ಮೇಡ್ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರೋದು. ಆ್ಯಕ್ಚುಲಿ ನಮ್ಮ ಅತ್ತೆಯವ್ರು ಮಾಡಿ ನನಗೆ ಕೊಟ್ಟಿರೋದು. ಸೊ ಅದನ್ನು ನಾನು ಒಂದು ಬಾಕ್ಸಲ್ಲಿ ಫಿಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ನನಗೆ ಯಾವಾಗಾದರೂ ಬೇಕಂತ ಅಂದಾಗ ನಾನು ಯೂಸ್ ಮಾಡ್ತೀನಿ. ಅಂದರೆ ಗರಂ ಮಸಾಲೆ ನಾನು ಯಾವತ್ತೂ ಜಾಸ್ತಿ ಯೂಸ್ ಮಾಡಲ್ಲ, ಸ್ವಲ್ಪನೇ ಹಾಕ್ತೀನಿ. ಸೊ ಅಂದರೆ 1 ಪಿಂಚ್ ಅಷ್ಟೇ ಹಾಕೋದು ನಾನು. ಹೀಗೆ ನೋಡಿ ನಾನು ಯಾವ ಥರ ಮಾಡ್ತೀನಿ ಅಂತ. ಸೊ ಮೀನ್ ವೈಲ್, ಸೊ ಗಾಯ್ಸ್ ನಾನು ಇವಾಗ ಇದನ್ನು ರುಬ್ಬಕ್ಕೆ ಹಾಕ್ತಾ ಇದ್ದೀನಿ. ಸೊ ರುಬ್ಬಾಗ ಇದು ಒಂದು ಸೌಂಡ್ ಬರುತ್ತೆ, ಸೊ ಅದಕ್ಕೆ ಡಿಸ್ಟರ್ಬ್ ಆಗುತ್ತೆ. ಸೊ ನಾನು ರುಬ್ಬಿ ಆದಮೇಲೆ ನೆಕ್ಸ್ಟ್ ಏನು ಪ್ರೊಸೀಜರ್ ಇದೆ, ಏನೇನು ಮಾಡಬೇಕು ಅಂತ ಅವಾಗ ತೋರಿಸ್ತೀನಿ. ಸೊ ರುಬ್ಕೊಂಡು ಬರೋಣ ಅಂತೆ. ನೋಡಿ, ಈಗ ನಾನು ಮಿಕ್ಸಿ ಜಾರಿಗೆ ಹಾಕ್ತಿದ್ದೀನಿ ಎಲ್ಲನೂ, ನಾನು ತೋರಿಸಿರೋ ಅಷ್ಟು ಇಂಗ್ರೀಡಿಯೆಂಟ್ಸು. ಇದೇನು ಜಾಸ್ತಿ ಏನಿಲ್ಲ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ, ಸ್ವಲ್ಪನೇ ಹಾಕ್ಲಿಕ್ಕಿರೋದು. ಸೊ ಹಾಗಾಗಿ ಈಸಿ, ಬಟ್ ತುಂಬಾ ಟೇಸ್ಟ್ ಇರುತ್ತೆ. ನಾನಂತೂ ನಮ್ಮ ಅಣ್ಣ ಮಾಡಿದಾಗ ಈ ರೆಸಿಪಿನ ಎಷ್ಟು ಟೇಸ್ಟ್ ಆಯಿತು ಅಂತೇಳಿ ಐ ಥಿಂಕ್ ಒಂದು 20 ಸಲ ಹೇಳಿದ್ದೇನೆ ನಾನು ಅವನ ಹತ್ರ. ಅವನಂತೂ ಹೌದಾ ಅಷ್ಟು ಟೇಸ್ಟ್ ಆಗಿದೆ ಅಂತ ಕೇಳ್ತಾನೆ ನನಗೆ. ಆ್ಯಕ್ಚುಲಿ ಅವನು ಕೂಡ ಚೆನ್ನಾಗಿ ಅಡುಗೆ ಮಾಡ್ತಾನೆ ಅನ್ನೋದು ನಮ್ಮ ಅಮ್ಮನೇ ಮಾಡ್ತಾರೆ. ಅವನೊಂದು ಆಮ್ಲೆಟ್ ಮಾಡಿದ್ರು ಕೂಡ ತುಂಬ ಟೇಸ್ಟ್ ಗೈಸ್ ನೋಡಿ, ಇವಾಗ ನನ್ನ ಹತ್ರ ಇದು ಕೊಕೊನೆಟ್ ಆಯಿಲ್ ಇದೆ. ಸೊ ಇದು ಪೇಸ್ಟ್ ಮಾಡಬೇಕಾದ್ರೆ ನೀರು ಹಾಕಂಗಿಲ್ಲ ಇದರಲ್ಲಿ, ಓಕೆನಾ? ಸೊ ಸಾಲ್ಟ್ ನಾವು ಇದ್ರ ಜೊತೆಗೆ ಹಾಕೊಬೋದು, ಇಲ್ಲಾಂದರೆ ಇದು ಪೇಸ್ಟ್ ಆದಮೇಲೆ ನಾವು ಮ್ಯಾರಿನೇಟ್ ಮಾಡ್ತೀವಲ್ಲ ಪ್ರಾನ್ಸಿಗೆ, ಅವಾಗ ಬೇಕಾದ್ರೂ ಹಾಕ್ಬೋದು, ಇಲ್ಲ ಅಂತ ಇದ್ರೆ ಇದ್ರ ಜೊತೆಗೆ ಹಾಕ್ಬೋದು. ಸೊ ನೀರು ಹಾಕಂಗಿಲ್ಲ. ನಾನಿಲ್ಲಿ ಕೊಕೊನೆಟ್ ಆಯಿಲ್ ಹಾಕ್ತದೆ ನೋಡಿ, ಒಂದಿಷ್ಟು ಹಾಕೊಬೇಕು. ಮತ್ತೆ ಕೊಕೊನೆಟ್ ಆಯಿಲಲ್ಲಿ ನೀವು ಫ್ರೈ ಮಾಡಲಿಕ್ಕಿದಲ್ಲ, ಸೊ ಆವಾಗ ಮತ್ತೆ ಹಾಕೊಬೇಕಾಗುತ್ತೆ, ಓಕೆನಾ? ಇವಾಗ ನಾನು ಇದಿಷ್ಟು ಹಾಕಿ ಇಷ್ಟನ್ನು ರುಬ್ತಾ ಇದ್ದೀನಿ. ಸೊ ಮೀನ್ ವೈಲ್ ರಾಜ ತಗೋ, ಸ್ವಲ್ಪ ರುಬ್ಕೊಂಡು ಬಾ. ನೋಡಿ ಗೈಸ್, ಈಗ ರುಬ್ಬಿ ಆಗಿದೆ, ರಾಜ ಅವ್ರು ರುಬ್ಬಿದ್ದಾರೆ, ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿ ಅಂತ ಹೇಳಿದ್ದಾನೆ. ಸೊ ಅದೇ ಥರ ಪೇಸ್ಟ್ ಮಾಡಿ ನಮ್ಮ ರಾಜ ಮಾಡಿ ರೆಡಿ ಮಾಡಿ ತೊಗೊಂಬಂದುಬಿಟ್ಟಿದ್ದಾರೆ. ಸೊ ಇವಾಗ ನಾನು ಹಾಕ್ತಾ ಇದ್ದೇನೆ. ಅದಕ್ಕೆ ಮುಂಚೆ ನಾನು ಸಾಲ್ಟನ್ನು ಹಾಕ್ತಿದ್ದೆ ನೋಡಿ, ನಾನು ರೆಡ್ ಸಾಲ್ಟ್ ಯೂಸ್ ಮಾಡ್ತಿದ್ದೇನೆ, ವೈಟ್ ಸಾಲ್ಟ್ ಕೂಡ ಯೂಸ್ ಮಾಡ್ತೀನಿ, ಬಟ್ ಒಂದೊಂದ್ಸಲಿ ರೆಡ್ ಸಾಲ್ಟ್ ಯೂಸ್ ಮಾಡ್ತೀನಿ. ಸೊ ಪೇಸ್ಟ್ ಬೇಕಷ್ಟು ಹಾಕ್ಕೊಬೋದು. ಅದಾದ ನಂತರ ಇದನ್ನು ಹಾಕ್ಕೊಳ್ಳಿ. ಇದನ್ನು ನೀವು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆ್ಯಕ್ಚುಲಿ ಏನಂತಂದರೆ ಇದು ಹಾಕಿ ಒಂದು 1/2 hour ಇಡಬೇಕು. ಸೊ 1/2 hour ಇಟ್ಟರೆ ಚೆನ್ನಾಗಿ ಅದೇನು ಹೇಳೋದು, ಅದಕ್ಕೆ ಚೆನ್ನಾಗಿ ಮಸಾಲೆಗಳು ಅದಕ್ಕೆ ಎಳ್ಕೊಳ್ತದೆ, ಚೆನ್ನಾಗಿರುತ್ತೆ. ನಾನು ಇದನ್ನು ಈ ಕಡೆ ಇಡ್ತೀನಿ ಗೈಸ್, ನನಗೆ ಯಾಕೆ ಅನ್ಕಂಫರ್ಟೇಬಲ್ ಆಗ್ತದೆ. ಸೊ ನನಗೆ ಇವಾಗ ಲೇಟ್ ಆಯಿತು ಆಲ್ರೆಡಿ. ಸೊ ಅದರಿಂದ ನಾನು ಆವಾಗಲೇ ಮಸಾಲೆನ ಮಾಡಿ ನಾನು ಆಗಲೇ ತಯಾರಿ ಮಾಡ್ತಾ ಇದ್ದೀನಿ. ಮಸಾಲೆನ ಆ್ಯಕ್ಚುಲಿ ನಮ್ಮ ಅಣ್ಣ ಆಲ್ರೆಡಿ ಹೇಳ್ದ, ನೀನು ಮಾಡಬೇಕಾದ್ರೆ ಅದನ್ನು ಒಂದು 1/2 hour ಹಾಕಿ ಇಡು ಅಂತ. ನೋಡಿ ಗೈಸ್, ಇವಾಗ ನಾನು ಇದನ್ನು ಕಲಿಸ್ತಾ ಇದ್ದೀನಿ ನೋಡಿ, ಈ ಥರ ಮಿಕ್ಸ್ ಮಾಡಬೇಕು. ಇದಕ್ಕೆ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ.
ಓಕೆನಾ. ಆಮೇಲೆ ನಾನು ಇನ್ನೊಂದು ಸ್ವಲ್ಪ ಕೊರಿಯಾಂಡರ್ ಪೌಡರ್ ಹಾಕ್ತೀನಿ, ಸ್ವಲ್ಪ ಇದಕ್ಕೆ ಹಾಕ್ತೀನಿ ಡೈರೆಕ್ಟಾಗಿ, ನೋಡ್ಕೊಳ್ಳಿ. ಸುಮ್ಮನೆ ಟೇಸ್ಟಿಗೆ ಬೇಕಂದ್ರೆ ಹಾಕೊಬೋದು. ಆ್ಯಕ್ಚುಲಿ ನಮ್ಮ ಅಣ್ಣ ಮಾಡಿದಾಗ ಹಾಕಿರಲಿಲ್ಲ, ನಾನು ಸುಮ್ಮನೆ ಜಸ್ಟ್ ಟೇಸ್ಟಿಗೆ ಹಾಕ್ತೀನಿ, ಬೇಕಂದ್ರೆ ಹಾಕ್ಬೋದು, ಇಲ್ಲಾಂದರೆ ಬೇಡ ಅಷ್ಟೇ. ಸೊ ನಮ್ಮ ಇದು ಮಸಾಲೆ ಎಲ್ಲ ರೆಡಿಯಾಗಿದೆ. ಇನ್ನೇನು ಡೈರೆಕ್ಟ್ ತೆಂಗಿನೆಣ್ಣೆ ಪ್ಯಾನಿಗೆ ಹಾಕಿ ರೆಡಿ ಮಾಡ್ಕೊಬೇಕು. ಆಮೇಲೆ ಆ ಎಣ್ಣೆಗೆ ಇದನ್ನು ಹಾಕಿ ಆದ ನಂತರ ಒಂದು ಚೆನ್ನಾಗಿ ಅದನ್ನು ಏನು ಹೇಳೋದು, ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು ಪ್ಯಾನಲ್ಲಿ. ಅದಾದ ನಂತರ ನಾನು ಇಲ್ಲಿ ನೋಡಿ ಒಂದು ಪಾತ್ರೆಯಲ್ಲಿ ಆಗಲೇ ನಾನು ಕೊಕೊನೆಟ್ಟನ್ನು ತುರಿದ್ಬಿಟ್ಟು ಮಿಲ್ಕ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಒಂದು 1.5 ಕಪ್, 1 ಕಪ್ಪು ಇನ್ನೊಂದು 1/2 ಕಪ್ ಅಷ್ಟು ಕೊಕೊನೆಟ್ ಮಿಲ್ಕ್ ಇದೆ. ಸೊ ಅದೇನು ಪ್ಯಾನಲ್ಲಿ ನೀವು ಡ್ರೈ ಮಾಡಿದ ಮೇಲೆ ಹಸಿ ವಾಸನೆ ಹೋದ ನಂತರ ಈ ಕೊಕೊನೆಟ್ ಮಿಲ್ಕನ್ನು ಅದಕ್ಕೆ ಹಾಕಬೇಕು. ಕೊಕೊನೆಟ್ ಮಿಲ್ಕ್ ಹಾಕಿ ನೀವು ಲಿಡ್ನ ಮುಚ್ಚಬೇಕು ಒಂದು 5 to 7 ಮಿನಿಟ್ಸ್ವರೆಗೂ. ಅದಾದ ನಂತರ ಅದು ಚೆನ್ನಾಗಿ ಬಾಯ್ಲ್ ಆಗಿ ಉಪ್ಪೆಲ್ಲ ನೋಡ್ಕೊಳ್ಳಿ. ಸೊ ಖಾರ ಬೇಕಾದ್ರೆ, ಇನ್ ಕೇಸ್ ಖಾರ ಇಲ್ಲ ಅಂದರೆ ಬೇಕಾದ್ರೆ ನೀವು ಸ್ವಲ್ಪ ರೆಡ್ ಚಿಲ್ಲಿ ಹಾಕೊಬೋದು. ಸೊ ಚೆನ್ನಾಗಿ ಕುದಿ ಆಮೇಲೆ ನಮ್ಮ ಪ್ರಾನ್ಸ್ ನಿರ್ವನ ತಿನ್ನಕ್ಕೆ ಘಮ ಘಮ ಅಂತ ಪರಿಮಳ ಬಂದು ತಿನ್ನಕ್ಕೆ ರೆಡಿ ಆಗಿರುತ್ತೆ. ಗೈಸ್, ಇವಾಗ ನಾನು ಕೊಕೊನೆಟ್ ಆಯಿಲ್ ಹಾಕ್ತಿದ್ದೇನೆ ನೋಡಿ ಪ್ಯಾನಿಗೆ. ಇವಾಗ ಏನಪ್ಪ ಅಂತಂದರೆ ಈ ಮಸಾಲನ್ನ ಹಾಕ್ತಿದ್ದೀನಿ, ಪ್ರಾನ್ಸ್ ಮಸಾಲೆ ಹಾಕಿರೋದು. ಸೊ ಇವಾಗ ಇದನ್ನು ಇದ್ರ ಜೊತೆಗೆ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಸೊ ಅದಕ್ಕೂ ಮುಂಚೆ ನಾನು ಎಕ್ಸಾಸ್ಟನ್ನು ಆನ್ ಮಾಡ್ತೀನಿ, ಇಲ್ಲಾಂದರೆ ಈಗ ನಮ್ಮ ರಾಜ ಮತ್ತು ಕಿರ್ಚಾಡ್ಬಿಡ್ತಾರೆ, ಘಾಟ್ ಬಂದ್ಬಿಡುತ್ತೆ, ಇಬ್ರಿಗೂ ಘಾಟಲ್ಲಿ ಆಗಲ್ಲ. ಆಮೇಲೆ ನೋಡಿ ಈ ಥರ ಸ್ವಲ್ಪ ಲಿಡ್ಡನ್ನು ದೂರಿಡ್ತೀನಿ. ಇದು ಒಂದು ಅರ್ಧ ಕುದಿ ಬಂದ ಮೇಲೆ ನಾನಿಷ್ಟು ಕರಿಬೇವನ್ನ ತೊಳೆದಿಟ್ಟಿದ್ದೀನಿ, ಇದು ಆಮೇಲೆ ಹಾಕೊಬೇಕು. ನೋಡಿ, ಈ ಹಸಿ ವಾಸನೆ ಹೋಗೋವರೆಗೂ ಹಿಂಗೆ ಫ್ರೈ ಮಾಡ್ತಾ ಇರಬೇಕು. ಓಕೆನಾ. ಪ್ರಾನ್ಸ್ ಚೆನ್ನಾಗಿದೆ, ಪ್ರಾನ್ಸ್ ಸ್ವಲ್ಪ ಚೆನ್ನಾಗಿರೋದೇ ತಗೊಂಬಂದಿದ್ದಾರೆ, ದೊಡ್ಡದೇ ಇದೆ ಪ್ರಾನ್ಸ್, ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಇವರಿಗೆ ಆ್ಯಕ್ಚುಲಿ ಪ್ರಾನ್ಸ್ ಇಷ್ಟ ಇಲ್ಲ ಅಷ್ಟು. ಪ್ರಾನ್ಸ್ ಅಂದರೆ ಸ್ವಲ್ಪ ಹೀಟ್ ಆಗುತ್ತೆ ಅಂತ ಸ್ವಲ್ಪ ಭಯ ಪಡ್ತಾರೆ ತಿನ್ನೋಕ್ಕೆ. ಬಟ್ ನಮಗಂತೂ ಗೊತ್ತಲ್ಲ ಬಿಡಿ, ನಾವು ಮಂಗ್ಳೂರಿಯನ್ಸ್ ಯಾವಾಗಲೂ ಮೀನು ಇಲ್ಲದೆ ನಾವು ಊಟನೇ ಮಾಡಲ್ಲ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಮೀನು ಬೇಕೇ ಬೇಕು. ನನ್ನ ಊರಲ್ಲೆಲ್ಲ ಡೈಲಿ ಮೀನೇ. ಇಲ್ಲಿ ಬೆಂಗಳೂರು ಬಂದು ಈಗ ಮೀನೇ ತಿಂತಾ ಇಲ್ಲ ಜಾಸ್ತಿ. ಇಲ್ಲಿ ತಿನ್ನೋಕ್ಕೂ ಆಗಲ್ಲ ಡೈಲಿ, ತುಂಬ ಕಾಸ್ಟ್ಲಿ ಇದೆ. ನಮ್ಮ ಊರಲ್ಲಿ ಆದರೆ ಇಷ್ಟು ಕಾಸ್ಟ್ಲಿ ಇರೋದಿಲ್ಲ. ಸೊ ಗೈಸ್, ನಾನೀಗ ನೋಡಿ ಎಣ್ಣೆಯಲ್ಲಿ ಇದು ಕಲರು ಪ್ರಾನ್ಸ್ ಇದು ಬಾಯ್ಲ್ ಆಗ್ತಾ ಆಗ್ತಾ ಚೇಂಜ್ ಆಗ್ತಿದೆ ಕಲರೆಲ್ಲ. ನೋಡಿ ಸ್ವಲ್ಪ ಇದನ್ನು ತೋರಿಸಿ ಯಾವ ಥರ ಚೇಂಜ್ ಆಗ್ತಿದೆ ಅಂತ ನೋಡಿ. ಆಗಲೇ ಗ್ರೀನ್ ಕಲರ್ ತುಂಬ ಘಮ ಘಮ ಅಂತ ಪರಿಮಳ ಬರ್ತಿದೆ ಆಗಲೇ. ಸೊ ನಾನಿವಾಗ ಇದನ್ನು ಸ್ವಲ್ಪ ಇದನ್ನು ಸ್ಲೋ ಮಾಡಿಟ್ಟು ಮುಚ್ಚಿಡ್ತೀನಿ ಒಂದು 5 ನಿಮಿಷ, ಸ್ವಲ್ಪ ಅದರಲ್ಲೇ ಬಾಯ್ಲ್ ಆಗಲಿ. ಆಮೇಲೆ ಗೈಸ್, ನಮ್ಮದು ಪ್ರಾನ್ಸ್ ನಿರ್ವಹಣ ಎಲ್ಲಿವರೆಗೂ ಬಂದಿದೆ ಅಂತ ನೋಡೋಣ. ಸೊ ಮುಚ್ಚಳವನ್ನು ಓಪನ್ ಮಾಡೋಣ. ಹಾಗಾಗಲಿ ಎಲ್ಲ ಡ್ರೈ ಆಗ್ತಾ ಇದೆ ನೋಡಿ, ಆಗ್ಬಿಟ್ಟಿದೆ. ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇವಾಗ ನಾನು ಆಗಲೇ ಹೇಳ್ದಾಗೆ ಕೊಕೊನೆಟ್ ಮಿಲ್ಕ್ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇವಾಗ ಇದಕ್ಕೆ ಹಾಕೋಣಂತೆ.
ಏನು ಹೇಳೋದು, ಚಿಲ್ಲಿ ಪೌಡ್ರ್ ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು ನಿಮಗೆ ಇನ್ನು ಖಾರ ಬೇಕು ಅಂತ ಅನಿಸಿದರೆ. ಸೊ ಇದನ್ನ ಇವಾಗ ಚೆನ್ನಾಗಿ ಕುಕ್ಕಾಗಿ ಚೆನ್ನಾಗಿ ಪ್ರಾನ್ಸ್ ಕೂಡ ಅದ್ರ ಜೊತೆಗೆ ಬಾಯ್ಲ್ ಆಗಿ ಈ ಕೋಕೋನಟ್ ಮಿಲ್ಕ್ನು ಹಾಕಿರೋ ಮಸಾಲೆನೂ ಅದ್ರ ಜೊತೆ ಮಿಕ್ಸ್ ಆಗಿ ಚೆನ್ನಾಗಿ ಹೇಳ್ಕೊಬೇಕು ಆ ಟೇಸ್ಟ್ನ ಅದಕ್ಕೆ. ಆವಾಗ ತುಂಬ ಟೇಸ್ಟ್ ಇರುತ್ತೆ. ಕೊಕೊನಟ್ ಮಿಲ್ಕ್ ಬಂದು ಸ್ವೀಟ್ ಅಲ್ವಾ. ಇವಾಗ ನಾನು ಇದಕ್ಕೆ ಸ್ವಲ್ಪ ಶುಗರ್ನ ಆ್ಯಡ್ ಮಾಡ್ತೀನಿ. ಶುಗರ್ ಹಾಕಬೇಕು ಅಂತ ಹೇಳಿದ್ದಾರೆ ನಮ್ಮಣ್ಣ, ಸೊ ಅದು ಟೇಸ್ಟ್ ಇರುತ್ತೆ ಅಂತ. ಸೊ ಇವಾಗ ನೋಡಿ ನಾನು ಶುಗರ್ ಹಾಕ್ಕೊತೀನಿ. ಒಂದಿಷ್ಟೇ ಶುಗರ್ ಹಾಕ್ಕೊತಿದ್ದೀನಿ. ಕರಿಬೇವು ಸೊಪ್ಪು ತೊಳೆದಿಟ್ಟಿದ್ದೀನಿ ನೋಡಿ, ಇದನ್ನು ಹೀಗೆ ಹಾಕ್ಕೊತಿದ್ದೀನಿ. ಸೊ ಅದು ಇವಾಗ ಚೆನ್ನಾಗಿ ಡ್ರೈ ಆಗಬೇಕು, ಕುದಿ ಬಂದು ಅದರ ಬಾಯ್ಲ್ ಆಗಿ. ಗೈಸ್ ಇವಾಗ ನಮ್ಮ ಪ್ರಾನ್ಸ್ ನಿರ್ವಹಣಾ ಎಲ್ಲಿವರೆಗೂ ಬಂದಿದೆ, ಏನಾಗಿದೆ ಅಂತ ನೋಡೋಣ ಪರಿಸ್ಥಿತಿ. ಸೊ ಪ್ರಾನ್ಸ್ ಬಂದು ಕುದೀತಾ ಇದೆ, ಇನ್ನೊಂದು ಸ್ವಲ್ಪ ಡ್ರೈ ಆಗಬೇಕಿದು ಫುಲ್ಲು. ಸೊ ಇವಾಗ ನಾನು ಲಿಡ್ ಓಪನ್ ಮಾಡಿರ್ತೀನಿ. ಇಷ್ಟು ತನಕ ಕ್ಲೋಸ್ ಮಾಡಿಟ್ರೆ ಏನಾಗ್ತದೆ, ಸ್ವಲ್ಪ ನೀರು ಹಿಂಗೆ ಅದಕ್ಕೆ ಬೀಳುತ್ತಲ್ಲ, ಸೊ ಅದು ಬಾಯ್ಲ್ ಆಗಲಿ ಅಂತ ಇಟ್ಟಿರೋದು. ಇವಾಗ ಡ್ರೈ ಆಗಬೇಕಂದ್ರೆ ಸ್ವಲ್ಪ ಓಪನ್ ಮಾಡಿ ಇಡಬೇಕದು. ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿದೆ. ವಾವ್, ಸೂಪರ್ ಗೈಸ್. ನಾನು ತಿನ್ನೋಕೆ ಮುಂಚೆನೇ ಸ್ಮೆಲ್ ನೋಡಿಬಿಟ್ಟು ಸೂಪರ್ ಅಂತ ಇದ್ದೀನಿ. ಈಗ ಇನ್ನು ತಿಂದಾದ್ಮೇಲೆ ನೋಡ್ಬೇಕು ಯಾವ ಥರ ಆಗಿದೆ. ಬಟ್ ಚೆನ್ನಾಗಿದೆ. ಹೆಂಗಿದ್ರು ನಾನು ಆಲ್ರೆಡಿ ನಮ್ಮ ಅಣ್ಣ ಮಾಡಿದ್ದು ನಾನು ಟೇಸ್ಟ್ ಮಾಡಿ ನೋಡಿದೆಲ್ಲ, ಹಾಗಾಗಿ ಚೆನ್ನಾಗಾಗಿದೆ. ನೋಡಿದ್ರು ಚೆನ್ನಾಗೇ ಕಾಣಿಸ್ತದೆ ಇದೆಲ್ಲ. ಈಗ ಸೈಡಲ್ಲೆಲ್ಲ ಎಣ್ಣೆ ಬಿಡ್ಕೊಳ್ತಾ ಇದೆ, ಇದು ಸಪ್ರೇಟ್ ಆಗ್ತಾ ಇದೆ ನೋಡಿ. ಇಲ್ಲಿ ಎಣ್ಣೆ ಎಲ್ಲ ಈ ತುದಿಯಲ್ಲಿ ಎಣ್ಣೆ ಕಾಣಿಸ್ತಾ ಇದೆಲ್ಲ, ಫುಲ್ ಎಣ್ಣೆ ಬಿಡ್ತಾ ಇದೆ. ಸೊ ಇದು ಡ್ರೈ ಆಗಬೇಕು. ಆ್ಯಕ್ಚುಲಿ ನಾನು ಇದು ಫುಲ್ ಡ್ರೈ ಮಾಡಬೇಕಿತ್ತು. ಬಟ್ ಏನಂದರೆ ಈಗ ನಾನು ಇದ್ರ ಜೊತೆಗೆ ರೈಸ್ ಮಾಡಿದ್ದೀನಿ. ಸೊ ನಮ್ಮ ದೊಡ್ಡ ರಾಜಾಗೆ ಏನಂತಂದರೆ ರೈಸಿಗೆ ಗ್ರೇವಿ ಬೇಕಂತ ಇದ್ದಾರೆ. ಸೊ ಫುಲ್ ಗ್ರೇವಿ ಆದರೆ ಸರಿಯಾಗಲ್ಲ ಅಂತ ಹೇಳಿಬಿಟ್ಟು ಸೊ ನಾನು ಇದನ್ನು ಇವಾಗ ಆಫ್ ಮಾಡ್ತೀನಿ. ಸೊ ಸೆಮಿ ಗ್ರೇವಿ ಅಂತಲೂ ಹೇಳ್ಬೋದು, ಅದು ನಿಮ್ಮಿಷ್ಟ. ಬೇಕಂದರೆ ಸೆಮಿ ಗ್ರೇವಿ ಆಗಿ ಮಾಡ್ಕೊಬೋದು, ಇಲ್ಲಾಂದರೆ ಫುಲ್ ಡ್ರೈ ಬೇಕಂದರೆ ಇನ್ನೂ ಅಷ್ಟು ಕುದಿಸಿ ನೀವು ಡ್ರೈ ಮಾಡ್ಕೊಬೋದು. ಆ ಥರನೂ ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ನಿಮಗೆ ಚಪಾತಿ ಜೊತೆ ತಿನ್ಬೋದು, ಅನ್ನದ ಜೊತೆ, ಪೂರಿ ಜೊತೆ, ಇಡ್ಲಿ ಜೊತೆ, ದೋಸೆ ಜೊತೆ ಎಲ್ಲ ಚೆನ್ನಾಗಿರುತ್ತೆ. ನಾನಂತೂ ಆಲ್ರೆಡಿ ದೋಸೆ ಹಿಟ್ಟನ್ನು ರುಬ್ಬಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಸೊ ನಾಳೆ ಎರಡರಲ್ಲೊಂದು ದೋಸೆ ಇಲ್ಲ ಅಂದರೆ ಇಡ್ಲಿ ಮಾಡೋದು. ಸೊ ಅದ್ರ ಜೊತೆಗೂ ತಿಂತೀವಿ. ಮತ್ತು ಇದು ಚಟ್ನಿ ಬೇರೆ ಮಾಡ್ಕೊಬೇಕಾಗತ್ತೆ. ನಾನು ಸಾಂಬಾರು ಮಾಡಬೇಕು. ಇಲ್ಲಿ ಬನ್ನಿ, ಇಲ್ಲಿ ತೋರಿಸಿ. ಇದು ನೋಡಿ ಗಾಯ್ಸ್, ಎಷ್ಟು ಎಣ್ಣೆ ಬಿಟ್ಟಿದೆ ನೋಡಿ. ಸಪ್ರೇಟ್ ಆಗಿದೆ ಎಣ್ಣೆ ಎಲ್ಲ, ಇಲ್ಲಿ ಕಾಣಿಸ್ತಿದೆ ಸೈಡಿಗೆ. ಸೊ ಗಾಯ್ಸ್, ನಮ್ಮದು ಪ್ರಾನ್ಸ್ ನಿರ್ವಹಣಾ ರೆಡಿ ಆಗಿದೆ ಆಗಲೇ. ನೋಡಿ ಯಾವ ಥರ ಆಗಿದೆ ಅಂತ. ಸೊ ವೈಟ್ ರೈಸಿಗೆ ಪ್ರಾನ್ಸ್ ಗ್ರೀನ್ ಕಲರ್ ಆಗಿದೆ ನೋಡಿ, ಕಾಂಬಿನೇಷನ್ ಚೆನ್ನಾಗಿದೆ. ಆ್ಯಕ್ಚುಲಿ ರೈಸನ್ನು ಆವಾಗಲೇ ರೆಡಿ ಮಾಡಿ ಇಡಿ ಅಂತ ಹೇಳಿದ್ದೆ. ಸೊ ನಮ್ಮ ರಾಜ ರೆಡಿ ಮಾಡಿ ಇಟ್ಟಿದ್ದ ಆಗಲೇ, ಇಲ್ಲಾಂದರೆ ಲೇಟ್ ಆಗುತ್ತೆ ಅಂತ. ಸೊ ಪ್ರಾನ್ಸ್ನ ನಾನು ಬಂದುಬಿಟ್ಟು ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಆಗಲೇ ರೆಡಿ ಆಯಿತು, ಲೇಟ್ ಕೂಡ ಆಯಿತು, ಹೊಟ್ಟೆ ಕೂಡ ಹಸಿವೆ ಆಗ್ತಿದೆ ಇಬ್ಬರಿಗೆ. ಸೊ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಅದೇ ಥರ ನೀವು ಕೂಡ ರೆಸಿಪಿನ ಟ್ರೈ ಮಾಡಬೇಕು. ಟ್ರೈ ಮಾಡಿ ನೋಡಿ ಯಾವ ಥರ ಇದೆ ಅಂತ, ಆಮೇಲೆ ಕಮೆಂಟ್ ಮಾಡಿ. ಅದೇ ಥರ ನನ್ನ ಯೂಟ್ಯೂಬ್ ಚಾನಲ್ನ ಇವತ್ತಿನ ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಆಗಲಿ, ಲೈಕ್ ಆಗಲಿ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಬಾಯ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ.